ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೊತ್ತಿರುವ ಹಾಗೆ ನಾಳೆ ದಿವಸ ಯುಗಾದಿ ಹಬ್ಬ ಬರ್ತಾ ಇದೆ. ಅದರ ಜೊತೆಗೆ ಮುಸಲ್ಮಾನ ಬಾಂಧವರ ರಂಜಾನ್ ಹಬ್ಬನೂ ಸಹಿತ ಬರ್ತಾ ಇದೆ. ಹಿಂದೂಗಳಿಗೆ ಮುಖ್ಯವಾದಂಥ ಹಬ್ಬ ಅಂತಂದರೆ ಯುಗಾದಿ ಹಬ್ಬ. ಯಾಕೆಂತಂದರೆ ಅದು ನವ ಸಂವತ್ಸರದ ಹೊಸ ವರ್ಷದ ಹಬ್ಬ. ಅದು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಬಾಂಧವರಿಗೆ, ಮುಸಲ್ಮಾನ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಅದರ ಜೊತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಶಿರಾ ಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲ ಬಾಂಧವರು ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಂತ, ದೇವರು ಆಯುಷ್ಯ ಆರೋಗ್ಯ ಎಲ್ಲವನ್ನು ತಮ್ಮೆಲ್ಲರಿಗೂ ನೀಡಲಿ. ಅದ್ರ ಜೊತೆಗೆ ನಮ್ಮ ನಗರಸಭಾ ವತಿಯಿಂದ ಈಗ ಬಿಸಿಲು ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಹೀಟ್ ವೇವು ಬೀಸ್ತಕ್ಕಂಥ ಸಂಭವ ಇದೆ ಅಂತ ಹೇಳ್ಬಿಟ್ಟು ಇಲಾಖೆಯಿಂದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಹಿರಿಯ ನಾಗರಿಕರಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಎಲ್ಲರೂ ಸಹಿತ ಈಗ ಬಿಸಿಲು ಹೆಚ್ಚಾಗಿರುವುದರಿಂದ ಅವರು ಬಿಸಿಲಿನ ಅವಧಿಯಲ್ಲಿ ತಮ್ಮ ಚಟುವಟಿಕೆಗಳನ್ನು ಕಡಿಮೆ ಮಾಡಬೇಕು. ಬೆಳಗಿನ ಜಾವ ಮತ್ತು ಸಾಯಂಕಾಲ ತಮ್ಮ ಕೆಲಸಗಳನ್ನು ಮುಗಿಸ್ಕೊಬೇಕು. ಮಧ್ಯಾಹ್ನ ಟೈಮಲ್ಲಿ ಹೊರಗಡೆ ಬರಬಾರ್ದು ಅಂತೇಳ್ಬಿಟ್ಟು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಬೇಸಿಗೆ ಆಗಿರೋದ್ರಿಂದ ಕುಡಿಯೋ ನೀರನ್ನು ತಾವೆಲ್ಲರೂ ಮಿತವಾಗಿ ಬಳಸಬೇಕು. ನೀರನ್ನು ಹೆಚ್ಚಾಗಿ ವ್ಯಯ ಮಾಡದಂತೆ ಕ್ರಮ ವಹಿಸಬೇಕು. ಯಾಕೆಂದರೆ ನಾವು ಹೇಮಾವತಿ ನೀರನ್ನು ನಾವು ಎಲ್ಲ ಪ್ರತಿಯೊಂದು ಮನೆಗಳು ಸಹಿತ ನಾವು ಸರಬರಾಜು ಮಾಡ್ತಾಯಿದ್ದೀವಿ. ಹಾಗೆಯೇ ಸ್ವಚ್ಛತೆ ಬಗ್ಗೆ ನಗರಸಭೆಯಿಂದ ಹಬ್ಬದ ಪ್ರಯುಕ್ತ ನಾವು ಗಮನ ಹರಿಸಿದ್ದೀವಿ. ಎಲ್ಲ ವಾರ್ಡ್ಗಳಲ್ಲೂ 31 ವಾರ್ಡ್ಗಳಲ್ಲೂ ಸಹಿತ ನಾವು ಸ್ವಚ್ಛತೆಯನ್ನು ಮಾಡಿದ್ದೀವಿ. ಇನ್ನೂ ಏನಾದರೂ ಸ್ವಚ್ಛತೆಯಲ್ಲಿ ಏನಾದರೂ ವ್ಯತ್ಯಯ ಕಂಡು ಬಂದರೆ ನಮ್ಮ ಆರೋಗ್ಯ ನಿರೀಕ್ಷಕರು ಮತ್ತು ಸಹಾಯ ಕಾರ್ಯಪಾಲಕ ಎಂಜಿನಿಯರು ಪರಿಸರ ವಿಭಾಗಕ್ಕೆ ಸಂಪರ್ಕ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈಗ ಏಪ್ರಿಲ್ 1ರಿಂದ 2025-26ನೇ ಅವಧಿ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ನಾವು ಈ ಆಸ್ತಿಯಲ್ಲಿ 5% ವಿನಾಯಿತಿ ಕೊಡ್ತಾ ಇದ್ದೀವಿ. ಅಂದರೆ ತೆರಿಗೆಯನ್ನು ಕಟ್ಟಲಿಕ್ಕೆ ನಾಗರಿಕರಿಗೆ, ಶಿರಾ ಜನತೆ ನಾಗರಿಕರಿಗೆ 5% ತೆರಿಗೆ ವಿನಾಯಿತಿ ಇರೋದರಿಂದ ಏಪ್ರಿಲ್ 1ನೇ ತಾರೀಕಿಂದ ಏಪ್ರಿಲ್ 31ವರೆಗೆ 5% ತೆರಿಗೆ ವಿನಾಯಿತಿ ಇದೆ. ತಾವು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ಅದರ ಜೊತೆಗೆ ಮತ್ತು ಮೇ ಮತ್ತು ಜೂನ್ನಲ್ಲಿ 2 ತಿಂಗಳು ನಾವು ಯಾವುದೇ ದಂಡವನ್ನು ವಿಧಿಸದೆ ಆಸ್ತಿ ತೆರಿಗೆಯನ್ನು ಪಾವತಿಸ್ಕೊತೀವಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇಲ್ಲಿ ನಮ್ಮ ನಗರಸಭಾ ವತಿಯಿಂದ ವಿಶೇಷವಾಗಿ ಕೌಂಟ್ರುಗಳನ್ನು ಸ್ಥಾಪನೆ ಮಾಡ್ತಾಯಿದ್ದೀವಿ. ಇದನ್ನು ನಾಗರಿಕರು ಸದುಪಯೋಗಪಡಿಸ್ಕೋಬೇಕು. ಅದರ ಜೊತೆಗೆ ಈಗೇನು ಸರ್ಕಾರದ ಆದೇಶದಂತೆ ಈಗ ಬಿ ಖಾತಾಕ್ಕೂ ಸಹಿತ ನಾವು ಈ ಆಸ್ತಿಯನ್ನು ನೀಡ್ತಾ ಇದ್ದೀವಿ. ಈಗಾಗಲೇ ಯಾರು ಈ ಆಸ್ತಿಯನ್ನು ಪಡೆಯದೇ ಇರುವತಕ್ಕಂಥ ನಾಗರಿಕರು ಈ ಆಸ್ತಿಯನ್ನು ಬಂದು ಪಡ್ಕೊಳ್ಬೇಕು. ಏನು ಸರ್ಕಾರದ ಫೀಸ್ ಇದೆ, ಆಸ್ತಿ ತೆರಿಗೆ ಜೊತೆಗೆ ಸರ್ಕಾರದ ಫೀಸ್ ಏನಿದೆ ಅಷ್ಟು ಮಾತ್ರ ಪಾವತಿಸಿ. ಯಾರು ಸಹಿತ ಮಧ್ಯವರ್ತಿಗಳಿಗೆ ಅವ್ರ ಹತ್ರ ಯಾರು ಈ ಆಸ್ತಿನ ಮಾಡ್ಕೊಡಿ ಅಂತ ಹೋಗಬೇಡಿ. ದಯಮಾಡಿ ಇಲ್ಲಿ ಏನಿದ್ರು ನಮ್ಮ ಕಂದಾಯ ಸೆಕ್ಷನ್ ರೆವಿನ್ಯೂ ಆಫೀಸರ್ ಇದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ, ಜೊತೆಗೆ ನಾವಿರ್ತೀವಿ. ಯಾರೋ ಸಹಿತ ಮಧ್ಯವರ್ತಿಗಳ ಜೊತೆಗೆ ಈ ಆಸ್ತಿ ಮಾಡಿಸಿಕೊಡೋ ಸಂಬಂಧ ಯಾರನ್ನೂ ಮಾತಾಡಬಾರ್ದು. ನೇರವಾಗಿ ಬಂದು ನಮ್ಮ ನಗರಸಭೆಗೆ ಆಸ್ತಿ ತೆರಿಗೆಯನ್ನು ಪಾವತಿಸಿ ಈ ಖಾತಾವನ್ನು ಸಕಾಲದಲ್ಲಿ ಪಡೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾಗರಿಕರಿಗೆ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.